ಮಕ್ಕಳು ಸ್ಕೂಲಿಂದ ಬರುವಾಗ ಮನೆಯಲ್ಲೇ ಈ ರೀತಿ ಫುಡ್ ಮಾಡಿಕೊಟ್ರೆ ಯಾರು ಹೊರಗಿನ ಫುಡ್ ಇಷ್ಟಪಡ್ತಾರೆ ಹೇಳಿ? ಮನೆ ಫುಡ್ಡೇ ಇಷ್ಟ ಆಗುತ್ತೆ ಎಲ್ಲ ಮಕ್ಕಳಿಗೂ. ಮಕ್ಕಳಿಗೆ ಬಿಡಿ, ನಮಗೂ ಇಷ್ಟ ಆಗುತ್ತೆ. ಅದಕ್ಕೆ ಏನೇನು ಬೇಕು ನೋಡೋಣ. ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿದ್ದೇನೆ ನಾನು. ಕ್ಯಾರೆಟ್, ಬೀಟ್ರೋಟು ಮತ್ತು ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಎರಡು ಒಟ್ಟಿಗೆ ಇದೆ. ಜಿಂಜರ್, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೇನೆ. ಇದು ಬಾಯ್ಲ್ ಮಾಡಿದ ಪೊಟ್ಯಾಟೊ ಮತ್ತು ಕಾರ್ನ್ ಎರಡನ್ನು ಒಟ್ಟಿಗೆ ಬಾಯ್ಲ್ ಮಾಡಿದ್ದೇನೆ. ನಂತರ ಒಂದು ಆನಿಯನ್ ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ರೆಡಿ ಮಾಡಿಕೊಂಡಿಟ್ಟರೆ ಬೇಗನೆ ಆಗುತ್ತೆ. ತರಕಾರಿ ಕೂಡ ಅಷ್ಟೇ, ನೀವು ರಾತ್ರಿ ಕಟ್ ಮಾಡಿ ಇಡಬೇಡಿ, ಫ್ರೆಶ್ ಆಗಿ ಬೆಳಗ್ಗೆನೇ ಕಟ್ ಮಾಡಿ. ಕಡೆಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ನಾನೊಂದು ಆನಿಯನ್ ಕೂಡ ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೇನೆ. ಮತ್ತು ಎಲ್ಲ ವೆಜಿಟೇಬಲ್ಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗನೆ ಬೇಯುತ್ತೆ. ಏನಾದ್ರು 5 ನಿಮಿಷನೂ ಬೇಡ ಇದಕ್ಕೆ. ಮತ್ತು ಇಲ್ಲಿ ಪೇಸ್ಟ್ ಮಾಡಿದ ಗ್ರೀನ್ ಚಿಲ್ಲಿ, ಜಿಂಜರ್, ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಬೇಕಾದರೆ ಇದರಲ್ಲೇ ಜೀರಾ ಕೂಡ ಸ್ವಲ್ಪ ಹಾಕ್ಬೋದು, ನಾನು ಹಾಕಲಿಲ್ಲ. ಇಲ್ಲಿ ಬಾಯ್ಲ್ ಮಾಡಿದ ಸ್ವೀಟ್ ಕಾರ್ನ್ ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿದರೆ ಸಾಕು. ಬೇಗನೆ ಬೇಯುತ್ತೆ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ. ಮತ್ತು ಜಾಸ್ತಿ ಬೇಯಬೇಕಂತ ಇಲ್ಲ. ಇದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೇನೆ, ಸ್ವಲ್ಪ ಬೇಯಲಿ ಅಂತ ಅಷ್ಟೇ. ಎಲ್ಲ ಮಸಾಲ ಕೂಡ ಅದು ಹೊಂದ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಅಷ್ಟಕ್ಕೋಸ್ಕರ. ನಾನಿಲ್ಲಿ ಚಾಟ್ ಮಸಾಲ ಕೂಡ ಹಾಕ್ತಾ ಇದ್ದೇನೆ. ಇದ್ದರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ, ಬರೀ ಜೀರಾ ಪೌಡ್ರ್ ಹಾಕಿದ್ರೂ ಸಾಕಾಗುತ್ತೆ. ನಂತರ ಹಿಂಗು ಕೂಡ ಹಾಕ್ತೇನೆ. ನಾನಿಲ್ಲಿ ಜೀರಾ ಪೌಡ್ರ್ ಹಾಕಲಿಲ್ಲ, ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಮಿಕ್ಸಿಗೆ ಹಾಕುವಾಗ ಒಟ್ಟಿಗೆ ಜೀರಾ ಕೂಡ ಹಾಕ್ಬೋದು. ಇಲ್ಲಿ ಬಾಯ್ಲ್ ಮಾಡಿದ ಪೊಟ್ಯಾಟೊವನ್ನು ಕೂಡ ಈ ರೀತಿ ಮ್ಯಾಶ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಸಾಲ್ಟ್ ಒಂದು ಸಲ ಚೆಕ್ ಮಾಡಬೇಕು, ಹಾಲು ಹಾಕಿದ ಮೇಲೆ ಸಪ್ಪಗಾಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಚೆನ್ನಾಗೇ ಇರಬೇಕು, ಯಾಕೆಂದರೆ ಬೇಸನಿದ್ದು ಕೋಟಿಂಗ್ ಹಾಕ್ತೀವಿ ನೋಡಿ. ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ನಾವು ಸಾಲ್ಟ್ ಹಾಕಿದರೆ ಆಯಿತು. ನೋಡಿಕೊಂಡು ಎರಡನ್ನು ಬ್ಯಾಲೆನ್ಸ್ ಮಾಡಿದರೆ ಆಯಿತು. ಇಲ್ಲಿ ಬೇಸನ್ ಹಾಕ್ತಾ ಇದ್ದೇನೆ, ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು. ಉಪ್ಪು ಮತ್ತು ಅಜ್ವೈನ್ ಕೂಡ ಹಾಕ್ತಾ ಇದ್ದೇನೆ. ಕಲರಿಗೆ ಸ್ವಲ್ಪ ಹಳದಿ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು. ಅದು ನಾವು ಎಷ್ಟು ಬೀಟ್ ಮಾಡ್ತೇವೆ ನೋಡಿ, ಅಷ್ಟು ತೆಳು ಬರುತ್ತೆ ಅದು ಹಿಟ್ಟು. ನಂತರ ಎಲ್ಲ ಈ ರೀತಿ ಉಂಡೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಬೋಂಡ ಮಾಡ್ತಾ ಇದ್ದೇನೆ. ಇದರದ್ದು ನಾನು ಸ್ಯಾಂಡ್ವಿಚ್ ಕೂಡ ಮಾಡ್ತೇನೆ. ಸ್ಯಾಂಡ್ವಿಚ್ಗೆ ನಾನು ಇದನ್ನೇ ಹಾಕಿಬಿಟ್ಟು ಒಂದು ಚೀಸ್ ಹಾಕಿದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನೋಡಿ, ಈ ರೀತಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು, ಹಿಟ್ಟು ದಪ್ಪ ಇರಬೇಕು, ಈ ರೀತಿ ಬಿಟ್ಟರೆ ಆಯಿತು. ಎಣ್ಣೆ ಚೆನ್ನಾಗಿ ಕಾದ ನಂತರವೇ ನೀವು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ಎಲ್ರಿಗೂ ಇಷ್ಟ ಆಗುತ್ತೆ ಈ ಬೋಂಡ, ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನು ಇದರ ಜೊತೆ ನನ್ನ ಮಗನಿಗೆ ಮ್ಯಾಂಗೋ ವಿತ್ ಬನಾನಾ ಮಿಲ್ಕ್ ಶೇಕ್ ಜೊತೆ ಕೊಡ್ತಾ ಇದ್ದೇನೆ. ಮಕ್ಕಳಿಗೆ ಈ ರೀತಿ ಜ್ಯೂಸ್ ಜೊತೆ 1-2-3 ಬೋಂಡ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಬೋಂಡ ಅವನು ತಿನ್ನೋದಿಲ್ಲ, ನಾವು ನಮಗೋಸ್ಕರ ಸಹ ಮಾಡಿದ್ದೇವೆ. ಎಲ್ಲ ಬೋಂಡ ಅವನಿಗೆ ಅಂತಲೇ ಅಂದ್ಕೋಬೇಡಿ. ನೀವು ಕೂಡ ಈ ರೀತಿ ಬೋಂಡ ಟ್ರೈ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.